ಫ್ರೆಂಡ್ಸ್, ನಾನು ಊಟಿಗೆ ಹೋಗ್ಬೇಕಾದ್ರೆ ಒಂದು ದೇವಸ್ಥಾನಕ್ಕೆ ಹೋಗಿದ್ದೆ ಅಂತ ಹೇಳಿದ್ನಲ್ಲ, ಆ ದೇವಸ್ಥಾನನ ನಾ ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ. ಓಕೆ, ಈ ದೇವಸ್ಥಾನ ತುಂಬಾನೇ ಅದ್ಭುತವಾಗಿದೆ. ನಿಮಗೆ ಎಂಟ್ರ್ ಆದ ತಕ್ಷಣ ಪೀಸ್ ಆಫ್ ಮೈಂಡ್ ಸಿಗುತ್ತೆ, ಅಷ್ಟು ಶಾಂತವಾಗಿದೆ. ದೇವ್ರ ದರ್ಶನ ಮಾಡಿ ಬಂದರೆ ನಿಮ್ಗೆ ಎಲ್ಲ ರೀತಿಲೂ ಒಳ್ಳೇದಾಗುತ್ತೆ. ಇಲ್ಲಿ ಯಾರ್ಯಾರು ಹೋಗಿ ದರ್ಶನ ಮಾಡಿ ಬಂದಿದ್ದಾರೋ ಎಲ್ಲರಿಗೂ ಒಳ್ಳೇದಾಗಿದೆಯಂತೆ. ಅದಕ್ಕೆ ನೀವು ಯಾವಾಗ ಟೈಮ್ ಆಗುತ್ತೆ ಇಲ್ಲಿಗೆ ಹೋಗಿ ದರ್ಶನ ಮಾಡ್ಕೊಂಡ್ ಬನ್ನಿ. ನಿಮ್ಮೆಲ್ಲರಿಗೂ ಒಳ್ಳೇದಾಗ್ಲಿ ಅಂತಾನೆ ಈ ವಿಡಿಯೋ ಮಾಡಿದ್ದೀನಿ. ಓಕೆ, ಸಾವಿರದ 200 ವರ್ಷ ಆಗಿದೆ ಪ್ರತಿಷ್ಠಾಪನೆ ಆಗಿ ದೇವಸ್ಥಾನ. 1200 ವರ್ಷ ಅಂದ್ಬಿಟ್ಟು ಕರ್ನಾಟಕ ಗೆಜೆಟಿಯರ್ನಲ್ಲಿ ರೆಕಾರ್ಡ್ ಆಗಿದೆ. 1500 ವರ್ಷಕ್ಕಿಂತ ಹಳೆಯದು ಅಂದ್ಬಿಟ್ಟು ಆರ್ಥಾರಿಟಿ ಡಿಪಾರ್ಟ್ಮೆಂಟ್ ಅವ್ರು ಗೆಸ್ ಮಾಡಿದ್ದಾರೆ. ಮೊದಲು ಊರು ಇಲ್ಲೇ ಇತ್ತು, ರಾಜೇಂದ್ರ ಸಿಂಹನಗರಿ ಅಂತ ಊರ ಹೆಸರು, ಅಗ್ರಹಾರ ಅಂತಲೂ ಕರೀತಾ ಇದ್ರು. ಈ ನದಿಗೆ ಡ್ಯಾಮ್ ಇರಲಿಲ್ಲ, ಅವಾಗ ನಿರ್ಮಲಾ ನದಿ ಅಂತ ಹೆಸರಿತ್ತು. ಈ ನದಿನಲ್ಲಿ ಸ್ನಾನ ಮಾಡಿದವ್ರಿಗೆ ಚರ್ಮಕಾಡಿದ್ರೆ ವಾಸಿಯಾಗುತ್ತೆ ಅನ್ನೋ ಪ್ರತೀತಿ ಇತ್ತು. ಪ್ರವಾಹ ಬಂದು ಊರೇ ಕೊಚ್ಕೊಂಡು ಹೋಯಿತು. ಅಲ್ಲಿ ಎತ್ತರವಾಗಿ ಮರಳಿತ್ತು, ಮರಳ ಮೇಲೆ ಮನೆಗಳು ಕಟ್ಕೊಂಡ್ರು. ಅದಕ್ಕೆ ಮರಳ ಊರು ಅಂತ ಹೆಸರು ಬಂತು. ಚಿಕ್ಕದಾಗಿರೋದು ಚಿಕ್ಕ ಮರಳೂರಾಯಿತು, ದೊಡ್ಡದಾಗಿ ದೊಡ್ಡ ಮರಳೂರಾಯಿತು. ಮರಳ ಊರಿಗೆ ಮಳೂರು ಅನ್ನೋದು ಪ್ರತೀತಿ. ಆಮೇಲೆ ಇದು ದಟ್ಟವಾದಂಥ ಕಾಡಲ್ಲಿ ಕೂತ್ಕೊಂಡು ಗಂಡು ಮಹರ್ಷಿಗಳು ತಪಸ್ಸು ಮಾಡ್ತಾರೆ. ತಪಸ್ಸು ಮಾಡಿದಾಗ ಲಕ್ಷ್ಮೀನಾರಾಯಣ ಪ್ರತ್ಯಕ್ಷ ಆಗಿ ಏನು ವರ ಬೇಕು ಕೇಳಿ ಅಂದಾಗ ಈ ಥರ ಜನಗಳಿಗೆಲ್ಲ ನಾನಾ ಥರ ಕಷ್ಟ ಬಂದಿದೆ, ಎಲ್ಲ ಚಕ್ಕಾಪಾಲ ಹೊರಟೋದ್ರು, ಕಾಯಿಲೆ ಕೆಸಳೆಯಿಂದ ನರಳ್ತಾ ಇದ್ದಾರೆ. ಅವ್ರಿಗೆ ಇಷ್ಟಾರ್ಥಗಳು ನೆರವೇರಬೇಕು ಅನ್ನೋದನ್ನು ಅನುಗ್ರಹ ಮಾಡಬೇಕು ಅಂದಾಗ ಲಕ್ಷ್ಮೀ ಸ್ವಾಮಿ ವಿಗ್ರಹ ಪ್ರತಿಷ್ಠಾಪನೆ ಮಾಡಿ ನನ್ನ ಶಕ್ತಿ ಎಲ್ಲ ತುಂಬ್ತೀನಿ. ಯಾರು ಬಂದು ಇಲ್ಲಿ ಸ್ವಾತಂತ್ರ್ಯ ದಿವಸ ಬಂದು ಅಭಿಷೇಕ ನೈವೇದ್ಯ ಮಾಡ್ಕೊಂಡು ಹೋಗ್ತಾರೋ ಅವ್ರಿಗೆ ಇಷ್ಟಾರ್ಥಗಳು ನೆರವೇರಲಿ ಅನ್ನೋದನ್ನು ಮೊದಲ ಮಾಡಿದ್ದಾರೆ. ಅಲ್ಲಿಂದ ಇಲ್ಲಿ ತನಕ ಇಲ್ಲಿ ಸ್ವಾತಿ ನಕ್ಷತ್ರ ಪೂಜೆ, ಇಲ್ಲಿ ವಿಶೇಷ ನರಸಿಂಹ ಸ್ವಾಮಿದು ಸ್ವಾತಿ ನಕ್ಷತ್ರ. ಹಾಗಾಗಿ ಬಂದಂಥ ಭಕ್ತಾದಿಗಳು 10 ದಿವಸ ಬಂದು ಅಭಿಷೇಕ ನೈವೇದ್ಯ ಎಲ್ಲ ಮಾಡಿಕೊಂಡು ಅವರ ಇಷ್ಟಾರ್ಥಗಳನ್ನು ನೆರವೇರಿಸ್ಕೊಂಡು ಹೋಗ್ತಾ ಇದ್ದಾರೆ. ಇದು ಸ್ಥಳವೇ. ಕಾಲದಲ್ಲಿ ಅದೇ ಪೂಜೆ ನೆರವೇರಿಸ್ಕೊಂಡು ಹೋದಾಗ ಅವ್ರಿಗೆ ಇಷ್ಟಾರ್ಥಗಳು ನೆರವೇರಿತು ಅಂದ್ಬಿಟ್ಟು ದೇವಸ್ಥಾನದ ಹಿಂಭಾಗದಲ್ಲಿ 12 ಎಕರೆ ಜಮೀನು, 4 ಎಕರೆ ತೋಟನ ಇನಾಮ ಕೊಟ್ಟರು ದೇವರಿಗೆ. ದೇವಾಲಯ ಧರ್ಮಾಲಯ ಬಂದಂಥ ಭಕ್ತಾದಿಗಳಿಗೆ ಅನ್ನದಾನ ಮಾಡಲಿ ಅಂತ. ಆದರೆ ದೇವರಾಜ ಸಿಂಧರಾಜ ಕಾಲದಲ್ಲಿ ಉಳುವಂತೆ ಭೂಮಿ ಅಂತ ಎಲ್ಲ ಹೊರಟು ಈಗ ಯಾವುದೂ ಇಲ್ಲ. ಭಕ್ತಾದಿಗಳು ಬಂದು ಪೂಜೆ ಸಲ್ಲಿಸ್ಕೊಂಡು ಇಷ್ಟಾರ್ಥಗಳನ್ನ ನೆರವೇರಿಸ್ಕೊಂಡು ಹೋಗ್ತಾ ಇದ್ದಾರೆ. ಇದು ಸ್ಥಳ. ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನರಸಿಂಹಂ ಭೀಷಣಂ ಭದ್ರಂ ಮೃತ್ಯುಂ ನಮಾಮ್ಯಹಂ ಸ್ವಾಹಾ.